ಇದು ನೋಡಿ ಕಾಲು ಜೀರಿಗೆ. ಇದನ್ನು ಯಾಕೆ ತೋರಿಸ್ತಾ ಇದ್ದೇನೆ ಗೊತ್ತಾ? ಮಳೆಗಾಲದಲ್ಲೆಲ್ಲ ಅಥವಾ ಚಳಿಗಾಲದಲ್ಲಿ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗೋದುಂಟು, ಚರ್ಮ ಅಲರ್ಜಿ ಆಗೋದುಂಟು, ತುರಿಕೆ ಶುರುವಾಗ್ತದೆ. ಅಥವಾ ನಾವೇನಾದರೂ ನಂಜಿದ ವಸ್ತು ಏನಾದರೂ ತಿಂದರೆ ಸಹ ನಮಗೆ ಮೈಯೆಲ್ಲ ತುರಿಸೋದು ಉಂಟು. ಅದಕ್ಕೆ ಈ ಕಾಲು ಜೀರಿಗೆದು ಕಷಾಯ ಮಾಡಿ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕೀಗ ನಾನು ಇಂಥ ಓಡು ದೋಸೆ ಮಾಡುವಂಥ ಇಟ್ಟಿದ್ದೇನೆ. ಅದಕ್ಕೆ ನಾನು ಕಾಲು ಜೀರಿಗೆಯನ್ನು ಹಾಕಿದ್ದೇನೆ. ಇದರಲ್ಲಿ 1 ಚಮಚದಷ್ಟು 1.5 ಚಮಚದಷ್ಟು ಹಾಕಿದ್ದೇನೆ. ಈಗ ಅದು ಪಟ ಪಟ ಅಂತೇಳಿ ಸಿಡಿದು ಕೇಳ್ತದಲ್ವಾ, ಸಿಡಿಬೇಕು, ಹುರಿಬೇಕು ಚಂದ ಮಾಡಿ. ಈಗ ಹುರಿದಾಯ್ತದು, ಹುರಿದಿದೆ, ಅದು ಹುರಿದಾಗಿದೆ. ಈಗ ಇಲ್ಲಿ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡು ಬಿಸಿ ಮಾಡ್ತಾ ಇದ್ದೇನೆ. ಇದು ನೀರು ಬಿಸಿಯಾಗಿದೆ. ಈ ಬಿಸಿ ಆಗುವಾಗ ಈ ಹುರಿದಿಟ್ಟ ಕಾಲು ಜೀರಿಗೆ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಒಳ್ಳೆ ಕುದಿ ಬರಬೇಕು. ಈಗ ಇದು 2 ಗ್ಲಾಸ್ ನೀರು ಹಾಕಿದ್ದೇನೆ. ಇದರಲ್ಲಿ 1.5 ಚಮಚ ಕಾಲು ಜೀರಿಗೆ ಹಾಕಿದ್ದೇನೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಕುದಿದು 2 ಗ್ಲಾಸ್ ಇದ್ದ ನೀರು 1.5 ಗ್ಲಾಸ್ ಆಗಬೇಕು. ಆಗವ ಕಷಾಯ ಆಯ್ತಂತೇಳಿ ಲೆಕ್ಕ. ಇನ್ನು ಈ ಕಷಾಯವನ್ನು ಯಾವಾಗ ಗೊತ್ತುಂಟ? ರಾತ್ರಿ ಕುಡಿಬೇಕು. ರಾತ್ರಿ ಎಲ್ಲ ಊಟ ಆಗಿ ನೀರೆಲ್ಲ ಕುಡಿದು ಸ್ವಲ್ಪ ನೀರೆಲ್ಲ ಕುಡಿದು ರಾತ್ರಿ ಅದು ಊಟ ಏನು ತಿನ್ನೋದೇನು ಊಟ ಮಾಡಿ ನೀರೆಲ್ಲ ಕುಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಈ ಕಷಾಯವನ್ನು ಕುಡಿಬೇಕು. ಅದ ನಂತರ ಏನು ತಿನ್ನಲಿಕ್ಕಿಲ್ಲ, ಮತ್ತೇನು ತಿನ್ನೋದಿದ್ರು ಬೆಳಿಗ್ಗೆ. ನೋಡಿ ಈಗ ಕಷಾಯ ಕುದೀತಾ ಉಂಟು ನೋಡಿ. ಇದೊಂದು 2 ಗ್ಲಾಸ್ ಇದ್ದದ್ದು 1.5 ಗ್ಲಾಸ್ ಆಗಬೇಕು. ಕಹಿ ಮಾತ್ರ ಇದು. ಕುಡಿಯಲಿಕ್ಕೆ ಸ್ವಲ್ಪ ವಾಂತಿ ಆದಾಗೆ ಆಗ್ಬೋದು, ಆದರೆ ಇದು ಒಳ್ಳೆಯದು, ಸ್ಕಿನ್ ಅಲರ್ಜಿಗೆಲ್ಲ ಒಳ್ಳೆಯದು. ಹೊಟ್ಟೆಯಲ್ಲೆಲ್ಲ ಸಣ್ಣ ಸಣ್ಣ ಹುಳ ಆಗಿರ್ತದಲ್ಲ ಮಕ್ಕಳಿಗೆಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಯಾವಾಗಲೂ ಕುಡಿಯಲಿಕ್ಕಿಲ್ಲ, ತಿಂಗಳಲ್ಲಿ 1 ಸಲ ಮಾಡಿ ಕುಡಿದ್ರೆ ಸ್ವಲ್ಪ 1/2 ಗ್ಲಾಸು ಕುಡಿದ್ರೂ ಸಾಕು. ರಾತ್ರಿ ಕುಡ್ದಾದ್ಮೇಲೆ ಅದು ಬೇರೆ ಏನೂ ತಿನ್ನಲಿಕ್ಕಿಲ್ಲ, ಮತ್ತು ಬೆಳಿಗ್ಗೆ ಏನಾದರೂ ತಿನ್ನಬೇಕಷ್ಟೇ. ಹಾಗೆ ಈಗ ನೋಡಿ ಕುದೀತಾ ಉಂಟು. ಈ ಕಷಾಯ ನಾಳೆಗೆ ಸಹ ಇಡ್ಬೋದು, ಏನಾಗುವುದಿಲ್ಲ. ಚೆನ್ನಾಗಿ ಕುದೀತಾ ಉಂಟು. ಮಕ್ಕಳಿಗೆ ತಿಂಗಳಿಗೊಮ್ಮೆ ಮಕ್ಕಳಿಗೆ ಸಹ 1-2 ಚಮಚದಷ್ಟು ಕುಡಿಸಿದರೆ ತುಂಬ ಒಳ್ಳೆಯದು. ಈಗ ಕಷಾಯ ಆಯಿತಿದು. ಈಗ ಆಫ್ ಮಾಡ್ತೇನೆ ನಾನು. ಇದನ್ನು 1/2 ಗ್ಲಾಸಿನಷ್ಟು ಕುಡಿದ್ರೆ ಸಾಕು. ತಿಂಗಳಿಗೊಮ್ಮೆ ಈ ಥರ ಮಾಡಿ ಕುಡಿದ್ರೆ ಸಾಕು. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಕೊಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.